ನಾವು ಯಾವಾಗ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಮಾತು ಹೇಳ್ತಾ ಇರ್ತೀವಿ. ಎಸ್, ಇಷ್ಟು ದಿನ ನೀವು ಒಂಥರ ಡೋಂಟ್ ಕೇರ್ ಮಾಸ್ಟರ್ ತರ ಏನೋ ಒಂಥರ ಒಂದು ಆಟಿಟ್ಯೂಡ್ ಅಲ್ಲಿ ಒಂದು ನನಗೆ ನಾನು ಯಾರಿಗೂ ಸಲಾಮ್ ಹೊಡಿಬೇಕಾಗಿಲ್ಲ ಅನ್ನೋ ತರದ ಒಂದು ಆಟಿಟ್ಯೂಡ್ ಇತ್ತು. ಅದಕ್ಕೆ ಎಲ್ಲರೂ ಅವ್ರಿಗೊಂದು ಸಲಹೆ ಕೊಡ್ತಾ ಇದ್ರು, ನೀವು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು, ನಂದೇ ನನ್ನಿಂದಲೇ ಅನ್ನುವಂತ ಆಟಿಟ್ಯೂಡ್ ಬಿಡಬೇಕು ಅಂತ ಅವ್ರಿಗೆ ಬಹಳ ಸಜೆಷನ್ಸ್ ಬರ್ತಾ ಇತ್ತು. ಆದ್ರೆ ಪದಗ್ರಹಣ ಮಾಡೋದಕ್ಕಿಂತ ಮುಂಚೆನೆ ತಾಳಿದವನು ಬಾಳಿಯಾನು, ತಗ್ಗಿದವನು ಬೆಳೆದಾನು ಅನ್ನೋ ರೀತಿಯಲ್ಲಿ ಇವತ್ತು ರಾಜ್ಯ ಕಂಡ ಅತ್ಯಂತ ಹಿರಿಯ ನಾಯಕರುಗಳ ಬಳಿ ಹೋಗಿ ಅವರ ಆಶೀರ್ವಾದ ಪಡೆದಿರುವುದು, ಮುಂದಿನ ದಿನಗಳಲ್ಲೂ ನಾನು ಇನ್ನಿತರರನ್ನು ಒಟ್ಟಿಗೆ ಕರೆದುಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದಂತೆ ಇದೆ. ಸೊ ಇದನ್ನ ನಾವು ನಿಜಕ್ಕೂ ಕೂಡ ಅಪ್ರಿಶಿಯೇಟ್ ಮಾಡಬೇಕು. ಸಿದ್ದರಾಮಯ್ಯ ಓಕೆ ಒಂದೇ ಪಾರ್ಟಿ, ಯಡಿಯೂರಪ್ಪನವ್ರ ಜೊತೆಗೂ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ ದೊಡ್ಡ ಹಳಸಿದ ಸಂಬಂಧ ಏನು ಇಲ್ಲ. ಹಾಗೆ ನೋಡಿದ್ರೆ ಬಹಳ ಜನ ಯಡಿಯೂರಪ್ಪ ಅವ್ರ ಮನೆಗೆ ಯಾವತ್ತಾದ್ರೂ ಭೇಟಿ ಕೊಟ್ಟಾಗ ಅವರಿಬ್ಬರ ನಡುವೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ. ಈವನ್ ವಿಜಯೇಂದ್ರ ಕೂಡ ಬಹಳಷ್ಟು ಸರಿ ನೀವು ಮತ್ತೆ ಡಿ ಕೆ ಶಿವಕುಮಾರ್ ಒಳ್ಳೆ ಫ್ರೆಂಡ್ಸ್ ಅಂದಾಗ ನಾವು ಬಿಸ್ನೆಸ್ ಫ್ರೆಂಡ್ಸ್ ಅಂತ ಅವ್ರ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು. ಸೊ ಯಡಿಯೂರಪ್ಪರವ್ರ ಜೊತೆಗೆ ಅವ್ರಿಗೆ ಅಂತ ಇರುಸು ಮುರುಸು ಏನಿಲ್ಲ. ಬಟ್ ಡೆಫಿನೆಟ್ಲಿ ದೇವೇಗೌಡರ ವಿರುದ್ಧ ಕಂಟೆಸ್ಟ್ ಮಾಡಿದವ್ರು ಅವರು, ದೇವೇಗೌಡರ ವಿರುದ್ಧ ಕಂಟೆಸ್ಟ್ ಮಾಡಿ 2 ಬಾರಿ ಸೋತವ್ರವರು. ಮತ್ತು ರಾಮನಗರದಲ್ಲಿ ಇಟ್ಸ್ ಬಿಟ್ವೀನ್ ಕುಮಾರಸ್ವಾಮಿ ಅಂಡ್ ಡಿ ಕೆ ಶಿವಕುಮಾರ್, ಇದು ಟಗ್ ಆಫ್ ವಾರ್. ನೀವು ಒಂದು ಚನ್ನಪಟ್ಟಣ ನೋಡಬಹುದು, ಯಾವ ರೀತಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಪಣ ತೊಟ್ರು ಯೋಗೀಶ್ವರ್ ಅವ್ರನ್ನ ನಿಲ್ಲಿಸಿ ಅಂತ. ಸೊ ಆ ಒಂದು ಫೈಟಿಂಗ್ ಸಿನಾರಿಯೋ ಇದ್ರೂ ಕೂಡ ದೇವೇಗೌಡರು ಈಸ್ ದೇವೇಗೌಡರು. ಅವರು ಸಮುದಾಯದ ನಾಯಕರು, ಮಾಜಿ ಪ್ರಧಾನಿಗಳು, ಅವರು ಈ ಕರ್ನಾಟಕದ ಆಸ್ತಿ. ಹಾಗಾಗಿ ಅವರ ಆಶೀರ್ವಾದ ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಹೋಗಿರುವುದು ಅವರ ಸಮುದಾಯದ ಜನರಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಇನ್ನಷ್ಟು ಪ್ರೀತಿಯನ್ನ ಜಾಸ್ತಿ ಮಾಡಿದೆ. ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಈ ಬಾರಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಂತಹ ಅಭೂತಪೂರ್ವವಾದಂತ ಸಪೋರ್ಟ್ ಫ್ರಾಮ್ ಒಕ್ಕಲಿಗ ಕಮ್ಯುನಿಟಿ. ಬಿಕಾಸ್ ಅವ್ರು ಹೇಳಿದ್ರು ಒಂದು ಭಾಷಣದಲ್ಲಿ, ನೀವು SM ಕೃಷ್ಣ ಅವ್ರನ್ನ ಗೆಲ್ಲಿಸಿದ್ರಿ, ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿದ್ರಿ, ನನಗೂ ಕೂಡ ಒಂದು ಅವಕಾಶ ಕೊಡಿ, ನನ್ನ ಕೈಗೂ ಕೂಡ ಪೆನ್ ಕೊಡಿ ಅಂತ ಕೇಳಿದ್ರು. ಸೊ ಸಮುದಾಯದ ಒಬ್ಬ ನಾಯಕ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಆ ಸಮುದಾಯ ಅವರನ್ನ ಸಪೋರ್ಟ್ ಮಾಡ್ತು. ಇವತ್ತು ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ದಿ ಸೇಮ್ ಟೈಮ್ ಒಕ್ಕಲಿಗ ಸಮುದಾಯದ ನಾಯಕ ಯಾರು ಅಂದಾಗ ಅದು ದೇವೇಗೌಡರನ್ನ ಹೊರತುಪಡಿಸಿ ಬೇರೆ ಯಾರು ಇಲ್ಲ. ಅವ್ರು ಬದುಕಿರುವವರೆಗೂ ಅವರೇ ನಾಯಕ, ಅವರ ಸ್ಥಾನವನ್ನ ಯಾರು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅವರ ನಂತರ ಯಾರು ಅನ್ನುವಾಗ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅನ್ನುವಂತ 2 ಹೆಸರುಗಳು ಎಮರ್ಜ್ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೋಗಿ ದೇವೇಗೌಡರ ಆಶೀರ್ವಾದ ಪಡೆಯೋದಿದೆಯಲ್ಲ, ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಇನ್ನಷ್ಟು ಪ್ರೀತಿಯನ್ನ ಜಾಸ್ತಿ ಮಾಡಿದೆ. ಸೊ ಕುಮಾರಸ್ವಾಮಿ ಅವರಿಗೆ ಇದು ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಐ ಡೋಂಟ್ ನೋ, ಬಟ್ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಮೂವ್ ಏನಿದೆಯಲ್ಲ ಅವರಿಗೆ ಸಮುದಾಯದಲ್ಲಿ ಇನ್ನಷ್ಟು ಅವರ ಮಾನ್ಯತೆಯನ್ನ ಜಾಸ್ತಿ ಮಾಡಿದೆ. ಮುಂದೆ ಇದೇ ಸ್ಪೀಡ್ ಅಲ್ಲಿ ಇದೇ ಆಟಿಟ್ಯೂಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದುವರೆದರೆ ಮುಂದೆ ಒಕ್ಕಲಿಗ ಸಮುದಾಯದ ನಾಯಕನಾಗಿ ಅವರು ಅಂದ್ರೆ ಇರುವಂತಹ ಪೈಪೋಟಿಯಲ್ಲಿ ಅವರೇ ಮುಂದಿನ ನಾಯಕ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಕೂಡ ತುಂಬಾ ದೂರದೃಷ್ಟಿ, ತುಂಬಾ ದೂರದ ಯೋಚನೆಯನ್ನ ಮಾಡ್ತಾರೆ. ಇವತ್ತು ಈ 3 ನಾಯಕರನ್ನ ಇವರು ಭೇಟಿ ಮಾಡೋದರ ಹಿಂದೆ ನಾನು ಮಾಸ್ ಲೀಡರ್ ಆಗುವ ಕೆಪಾಸಿಟಿ ಇರುವ ನಾಯಕ, ಇದು ನನ್ನ ಆರಂಭ ಅನ್ನೋ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಸೊ ಆ ಆಟಿಟ್ಯೂಡ್ ತುಂಬಾ ಒಳ್ಳೇದು. ಯಾಕಂದ್ರೆ ದಿಸ್ ಇಸ್ ಡಿಫ್ರೆಂಟ್ ಡಿ ಕೆ ಶಿವಕುಮಾರ್. ಒಂಥರ ಡೋಂಟ್ ಕೇರ್ ಮಾಸ್ಟರ್ ಅನ್ನುವಂತಹ ಒಂಥರ ಟೂ ಮಚ್ ಆಟಿಟ್ಯೂಡ್ ಇರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೂ ಇವತ್ತಿನ ಡಿ ಕೆ ಶಿವಕುಮಾರ್ ಅವ್ರಿಗೂ ಯಾವತ್ತೂ ಅಷ್ಟೇ ಪದವಿಗಳು, ಸ್ಥಾನಮಾನಗಳು ನಿಮ್ಮನ್ನ ತಗ್ಗಿಸಬೇಕೇ ಹೊರತು ನಿಮ್ಮನ್ನ ಗಾಳಿಯಲ್ಲಿ ತೇಲಿಸಬಾರದು. ಯಾವಾಗ ನೀವು ಬಿದ್ದು ಬಿಡ್ತೀರಾ ಹೇಳಕ್ಕಾಗಲ್ಲ. ಹಾಗಾಗಿ ಈ ಪದವಿಗಳು ಮತ್ತು ಸ್ಥಾನಮಾನಗಳು ಮನುಷ್ಯನ ತಗ್ಗಿಸಬೇಕು, ತನ್ನ ಭಾರವನ್ನ ಇಳಿಸಿಕೊಳ್ಳಬೇಕು. ಆಗ ಆತ ತೇಲ್ತಾನೆ, ಇಲ್ಲದೆ ಇದ್ರೆ ಮುಳುಗಿ ಹೋಗ್ತಾನೆ. ಅದನ್ನೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಳವಡಿಸಿಕೊಂಡಿರೋದು.